ಇನ್ನು ಮುಂದಿನದು ಪಶುಗಳಲ್ಲಿ ಕಣ್ಣಿನಲ್ಲಿ ಜಂತುಗಳಿರುತ್ತೆ. ಭಾಳ ಆಶ್ಚರ್ಯ ಆಗಬಹುದು ನಿಮಗೆ. ಕಣ್ಣಿಗೆ ಜಂತಿಗೆಲ್ಲಿ ಸಂಬಂಧ? ಕಣ್ಣುಗಳು, ಈ ಜಂತುಗಳು ಕೇವಲ ಹೊಟ್ಟೆಯಲ್ಲಿರಬೇಕಲ್ಲ ಅಂತಂದರೆ ಆ ರೀತಿಯೇನೂ ಇಲ್ಲ. ಕಣ್ಣುಗಳ ಒಳಗೂ ಸಹಿತ ಜಂತುಗಳ ಥರ ಹುಳುಗಳಾಗುತ್ತವೆ ಅಂದರೆ ಆಶ್ಚರ್ಯವಾಗುತ್ತದೆಯೇ? ಆದರೆ ನಿಜ. ಇದನ್ನು ಥೆಲೇಜಿಯೋಸಿಸ್ ಅಂತ ಕರೀತಾರೆ. ಕಣ್ಣಿನ ರೆಪ್ಪೆಯ ಒಳಗೆ ಮತ್ತು ಕೆಲವೊಮ್ಮೆ ಪಾಪೆಯ ಒಳಗೂ ಸಹಿತ ಈ ಕಣ್ಣು ಜಂತು ಹುಳುಗಳು ಸೇರಿಕೊಂಡು ಕಣ್ಣನ್ನು ಕುರುಡು ಮಾಡುತ್ತವೆ. ಅಥವಾ ಇವು ಸಹ ಕಡಿಯುವ ನೊಣಗಳಲ್ಲ, ಪಶುವಿಗೆ ವರ್ಗಾವಣೆ ಮಾಡುತ್ತವೆ. ಈ ಹುಳವನ್ನು ನೊಣಗಳು ಒಂದು ಪಶುವಿನಿಂದ ಮತ್ತೊಂದು ಪಶುವಿಗೆ ವರ್ಗಾವಣೆ ಮಾಡುತ್ತವೆ. ಆದರೆ ಈ ಯಾವುದೇ ನೊಣಗಳು ಕಡಿಯುವ ನೊಣಗಳಲ್ಲ. ವಯಸ್ಕ ತಲೆಜಿಯ ಜಂತು ಹುಳಗಳು ಕಣ್ಣುರೆಪ್ಪೆಯನ್ನು ಆಡಿ ಹೂತುಕೊಳ್ಳುತ್ತವೆ. ಕಣ್ಣುರೆಪ್ಪೆಯ ಅಡಿ, ಕೆಳಗಡೆ ಅಡಿ ಇವು ಕುಳಿತುಕೊಳ್ಳುತ್ತವೆ ಮತ್ತು ಕಣ್ಣೀರು ಮತ್ತು ರಕ್ತ ಕಣದ ರಸಗಳನ್ನು ಹೀರಿಕೊಂಡು ದೊಡ್ಡದಾಗಿ ಅವು ಬೆಳೆಯುತ್ತವೆ. ಈ ಹುಳುಗಳು ಕಣ್ಣು ರೆಪ್ಪೆಗಳ ಒಳಪದರದ ಉರಿಯುತ್ತಾ ಕಣ್ಣು ಬೆಳಗಾಗುವುದು, ಹುಣ್ಣಾಗುವುದು ಈ ರೀತಿ ಅತ್ಯಂತ ಸಾಮಾನ್ಯವಾದ ಮತ್ತು ಲಕ್ಷಣಗಳನ್ನು ನಾವು ಸೇರಿಸ್ತವೆ. ಏನಿದು ಜಂತು ಹುಳುಗಳು? ಕಣ್ಣು ಹುಳುಗಳು ಥೆಲೇಜಿಯ ವರ್ಗಕ್ಕೆ ಸೇರಿದಂತಹ ದುಂಡು ಅಥವಾ ರೌಂಡ್ ವರ್ಮ್ ಆಗಿದ್ದು, ಜಾನುವಾರುಗಳ ಮತ್ತು ಕುದುರೆಗಳ ಕಣ್ಣುಗಳಲ್ಲಿ ಅವು ಕಾಣಿಸಿಕೊಳ್ಳುತ್ತವೆ. ಕುದುರೆಯನ್ನು ಥೆಲೇಜಿಯಾ ಬ್ರೊಂಕೈಟಿಸ್ ಇದು ಸೇರಿದರೆ, ಜಾನುವಾರುಗಳನ್ನು ಏಷ್ಯಾದಲ್ಲಿ ಥೆಲೇಜಿಯಾ ಸ್ಟ್ರ್ಯಾಜಿನಿ ರೊಡೆಸಿ, ಆಫ್ರಿಕಾದಲ್ಲಿ ಥೆಲೇಜಿಯಾ ಗುಲೋಸಾ ಮತ್ತು ಯುರೋಪಿಯನ್ ಥೆಲೇಜಿಯಾ ರೋಡೆಸಿ ಇವು ಸಹಿತ ಭಾಗಿಸ್ತವೆ. ಕೆಲವೊಮ್ಮೆ ಹಂದಿ, ಆಕಳು, ಕುರಿ, ಮೇಕೆ, ಜಮ್ಮೆ, ಜಿಂಕೆ ಮತ್ತು ಅಪರೂಪದಲ್ಲಿ ಜಾನುವಾರುಗಳನ್ನು ಹಾಗೂ ಭಾಳ ಕಡಿಮೆಯಾಗಿ ಈ ಮನುಷ್ಯರನ್ನು ಸಹಿತ ತೊಂದರೆ ಕೊಡ್ಬೋದು. ಈಗ ಈ ರೋಗ ಹರಡುವಿಕೆ ಹೇಗೆ ಅಂದರೆ, ಒಂದು ದಿನದಿಂದ ಮತ್ತೊಂದು ಜಾನುವಾರಿಗೆ ಸಂಪರ್ಕದಿಂದ ಹೋಗ್ತಾವೋ, ಗಾಳಿಯಿಂದ ಹೋಗ್ತಾವೋ, ಅಥವಾ ದೊಡ್ಡ ಮರಿದ್ರೆ ಮಾತ್ರ ಹೋಗ್ತಾವೋ ಹೇಳುವುದು ಬಹಳ ಮುಖ್ಯವಾದ ಪ್ರಶ್ನೆ. ಆದರೆ ಇದರಲ್ಲಿ ಎಲ್ಲ ವಯಸ್ಸಿನ ಆಕಳುಗಳು ಸಹಿತ ತೊಂದರೆ ಆಗುತ್ತವೆ ಅಂತ ಹೇಳ್ಬೋದು. ಜೀವನ ಚಕ್ರ ಕಣ್ಣು ಹುಳುಗಳಲ್ಲಿ ಹೆಣ್ಣು ಮತ್ತು ಗಂಡು ಹುಳುಗಳ ಮಿಲನದ ನಂತರ ಹೆಣ್ಣು ಹುಳುಗಳ ತತ್ತಿಯಿಡಲಿಕ್ಕೆ ಪ್ರಾರಂಭಿಸ್ತವೆ. ಇವು ಪುನಃ ತತ್ತಿಯಿಂದ ಲಾರ್ವಾ ಸ್ಟೇಜ್ ಆಗಿ ಬದಲಾವಣೆ ಆಗುತ್ತದೆ. ಇವುಗಳನ್ನು ಕಣ್ಣೀರಿನ ಸಮೇತ ನೊಣಗಳು ನುಂಗಿಬಿಡ್ತವೆ. ನಂತರ ಈ ನೊಣದ ಹೊಟ್ಟೆಯಲ್ಲಿ 2 ರಿಂದ 4 ವಾರ ಕಾಲ ಇದ್ದು 3ನೇ ಹಂತಕ್ಕೆ ಅಭಿವೃದ್ಧಿ ಹೊಂದಿ ಈ ನೊಣವು ಮತ್ತೊಂದು ಜಾನುವಾರಿನ ಕಣ್ಣಿನ ರೆಪ್ಪೆಯ ಒಳಗೆ ಕುಳಿತು ಕಣ್ಣೀರು ಮೆಲ್ಲುವಾಗ ಅಲ್ಲಿ ಸೇರಿಕೊಳ್ಳುತ್ತದೆ. ಇಲ್ಲಿ 1 ರಿಂದ 4 ವಾರಗಳಲ್ಲಿ ವಯಸ್ಕ ಜಂತುಗಳಾಗಿ ಬೆಳವಣಿಗೆ ಹೊಂದುವಂತಹ ಹುಳುಗಳು ಕೆಲವೊಮ್ಮೆ ಕುದುರೆಗಳಲ್ಲಿ 10 ರಿಂದ 11 ವಾರ ತೆಗೆದುಕೊಳ್ಳಬಹುದು. ಸಾಮಾನ್ಯವಾಗಿ ವಯಸ್ಕ ಜಾನುವಾರನ್ನು ಬಾಧಿಸುವ ಈ ಕಣ್ಣು ಹುಳ ಕಾಯಿಲೆ ಕಣ್ಣಿನಲ್ಲಿಯೇ 4 ರಿಂದ 5 ವಾರ ಅದು ಇರಬಹುದು. ಅದಕ್ಕಾಗಿ ಅದಲ್ಲದೆ ಅಷ್ಟಲ್ಲದೆ ಅದು ತೂತು ಕೊರೆದು ಕಣ್ಣು ಒಳಗೆ ಹೋಗೋದ್ರಿಂದ ಕಾಯಂ ಕೊಡುತ್ತನ್ನು ಬರುವ ಒಂದು ಸಾಧ್ಯತೆ ಸಹಿತ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಏನಿದು ಕಣ್ಣಿನ ಹುಳುಗಳ ತೊಂದರೆ ಅಂತಂದರೆ, ಈ ಹುಳುಗಳು ಅತ್ಯಂತ ಕ್ರಿಯಾಶೀಲವಾಗಿದ್ದು ಒಂದು ಸ್ಥಳದಲ್ಲಿ ಚಲಿಸದೆ ಅಥವಾ ಕುಳಿತುಕೊಳ್ಳದೆ ಚಲಿಸುತ್ತಾ ಇರುವುದರಿಂದ ಇವು ಕಣ್ಣಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತವೆ. ಕೆಲವೊಮ್ಮೆ ಕಣ್ಣು ತೆರೆದಿದ್ದರೂ ಸಹಿತ ಅಕ್ಷಿಪಟಲದ ಒಳಗೆ ಮತ್ತು ಕಣ್ಣುಗುಡ್ಡೆ ಹೊರಪದರದಲ್ಲಿ ಸಹಿತ ಉರಿಯೂತ ಆಗಬಹುದು. ಕಣ್ಣೀರ ಗ್ರಂಥಿಯು ಸಹ ನಿರಂತರ ಕಣ್ಣೀರ ಧಾರೆಗೆ ಕಾರಣ. ಕಣ್ಣೀರ ನಾಳವನ್ನು ಇವು ಬಂದು ಮಾಡೋದ್ರಿಂದ ಕಣ್ಣೀರು ಜಾಸ್ತಿ ಹರಿದು ಕಣ್ಣಿನ ಸುತ್ತಲೂ ಕರೆಗೆಟ್ಟ ಜಾಸ್ತಿ ನೊಣಗಳನ್ನು ಇವು ಆಹ್ವಾನಿಸುತ್ತವೆ. ಕೆಲವೊಮ್ಮೆ ಈ ಕಿರಿಕಿರಿಯಿಂದ ಜಾನುವಾರು ತನ್ನ ಕಣ್ಣುಗಳನ್ನು ಮರ ಅಥವಾ ಚೂಪಾದ ವಸ್ತುಗಳಿಗೆ ಅದು ಉಜ್ಜುತ್ತೆ. ಅದರಿಂದ ಅಲ್ಲಿ ಡಿಡಿಗಳಿಗೆ ನಾವು ಕೇಳ್ಬೋದು. ಈ ರೀತಿಯ ಅಪಭ್ರಂಶಗಳನ್ನು ಗಮನಿಸಿ ಸೂಕ್ತವಾದ ರೋಗ ನಿರೋಧಕ ಅಥವಾ ರೋಗಕಾರಕ ಜೀವಿಗಳಿಗೆ ನೇರವಾಗಿ ಬಾಧಿಸುವಂತಹ ಈ ಕಮಲದ ಕಣಗಳನ್ನು ನಾವು ಮಾಡಬಹುದು.
ಚಿಕಿತ್ಸೆ ಇದಕ್ಕೆ ಸಣ್ಣ ಚಿಮ್ಮಟದಿಂದ ಈ ಹುಳುಗಳನ್ನು ತೆಗೆಯುವುದು ಉತ್ತಮ ಚಿಕಿತ್ಸೆ. ಇದಾದ ಮೇಲೆ ಲೆವೋಮಿಸಲ್ ಇರ್ಬೋದು, ಇತ್ತೀಚೆಗೆ ಬಂದಂತಹ ಡೋರಾಮೆಕ್ಟಿನ್ ಇರ್ಬೋದು, ಅಥವಾ ಮಾಕ್ಸಿಡಾಕ್ಟಿನ್ ಇರ್ಬೋದು, ಅಥವಾ ಐವರ್ಮೆಕ್ಟಿನ್ ಹಳೆಯ ಔಷಧಿ ಆದರೂ ಸಹಿತ ಭಾರಿ ಪರಿಣಾಮಕಾರಿ. ಕಣ್ಣಿನ ಉರಿಯೂತವಿದ್ದರೆ ಅದಕ್ಕೆ ಧೂಳು ನಿವಾರಕಗಳನ್ನು ಕೊಡಬೇಕು. ಕೆಮ್ಮು ಅಥವಾ ವಾಂತಿ ಅಥವಾ ಬೇದಿಯಲ್ಲಿದ್ದರೆ ಸಂಬಂಧಪಟ್ಟ ಡೆಸ್ಕ್ ಟಾಪ್ ಅಥವಾ ಕ್ಲಾಸಿಗೆ ಹೋಗಿಬಿಟ್ಟು ಅದನ್ನು ಅವರು ಸರಿಯಾಗಿ ಕೊಳ್ಳಬೇಕು. ಈ ರೋಗದ ನಿಯಂತ್ರಣ ಮಾರ್ಗ ಸೊಳ್ಳೆಗಳ ನಿಯಂತ್ರಣ ಮಾರ್ಗದಿಂದ ಪಶುಗಳ ಕಣ್ಣಿನಲ್ಲಿ ಜಂತುಹುಳದ ವಿಷಬಾಧೆಯನ್ನು ಗಮನಿಸಿ. ಸಾಮಾನ್ಯವಾಗಿ ಮೊದಲು ಕಣ್ಣನ್ನು ಸೇರುವಂತಹ ಈ ಜಂತುಹುಳಗಳು ಕಾರ್ನಿಯಲ್ ಒಪಾಸಿಟಿ ಅಥವಾ ಕಣ್ಣು ಬೆಳ್ಳಗಾಗುವುದನ್ನು ಅವು ತಪ್ಪಿಸುತ್ತವೆ. ಎಲ್ಲ ಪ್ರಾಣಿಗಳಲ್ಲೂ ಅದರ ಕುರೆ ಮತ್ತು ಒಂದಿಷ್ಟು ಲೈಬ್ರರಿ ಕ್ಯಾಂಡಿಡೇಟ್ಸ್ ಇದ್ದರು. ನಾವು ನಾಳೆ ಟೆಕ್ನಿಕಲ್ ಥಿಂಗ್ ಇದ್ದರೆ ಬರ್ತೀವಿ ಅಂತಂದರು. ಬಟ್ ಇದು ಟೆಕ್ನಿಕಲ್ ಥಿಂಗೇ ಹೌದು. ಬಟ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂತಂದರೆ ಮಲೆನಾಡು ಗಿಡ್ಡ ಜಾನುವಾರು ತಳಿ ಸಂವರ್ಧನಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿರ್ಬೋದು ಅಂತ ನಾನು ಸುಮ್ಮನಾದೆ. ಈ ಕಣ್ಣಿನಲ್ಲಿ ಸಾಕಷ್ಟು ಹುಳುಗಳಿರೋದನ್ನು ಇಲ್ಲಿ ಗಮನಿಸಬಹುದು. ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತದೆ. ಕೆಲವೊಮ್ಮೆ ಕಣ್ಣು ಸಂಪೂರ್ಣವಾಗಿ ಬಾಧೆಗೊಳಪಟ್ಟು ಬೆಳ್ಳಗೆ ಆಗಿದೆ. ಈ ರೀತಿ ಕಣ್ಣುಗಳು ಬೆಳ್ಳಗೆ ಆಗುವುದು ಮತ್ತು ಮೂಗಿನಲ್ಲಿ ಈ ಕೀಟಗಳ ಅಂಶವು ಸಹಿತ ಕಾಣಬರುವುದು ಈ ಕಾಯಿಲೆಯ ಒಂದು ಪ್ರಮುಖ ಲಕ್ಷಣ.